ಹಾಯ್, ನಾನು ಅಮೋಘ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾವು ಮಾಡ್ತಾ ಇರೋದು ಹೈ ಪ್ರೋಟೀನ್ ಹೈ ಫೈಬರ್ ರೆಸಿಪಿ. ಸೊ ಬೇಸಿಕಲಿ ಎಗ್ ರೋಲ್ ಮಾಡ್ತಾ ಇದ್ದೀನಿ. ಇದಕ್ಕೆ ನಾನು ಆಲ್ರೆಡಿ ಚಪಾತಿ ಮಾಡಿಟ್ಕೊಂಡಿದ್ದೀನಿ. ನಾನು ಮೈದಾ ಯೂಸ್ ಮಾಡಿಲ್ಲ, ಬಿಕಾಸ್ ಇದು ಹೆಲ್ತಿ ರೆಸಿಪಿ ಆದ್ದರಿಂದ ಸ್ವಲ್ಪ ಹೆಲ್ದಿಯಾಗಿ ಇರಲಿ ಅಂತ. ಇದನ್ನು ನಾನು ಬೇಯಿಸ್ಕೊಳ್ಳುವಾಗ ಬೆಣ್ಣೆ ಯೂಸ್ ಮಾಡಿ ಬೇಯಿಸ್ಕೊಂಡಿದ್ದೀನಿ. ಓಕೆನಾ? ಸೊ ಇಟ್ ಈಸ್ ಆಲ್ರೆಡಿ ಡನ್. ನಾನು ಬೇರೆ ಏನೇನು ಐಟಮ್ಸ್ ಇಟ್ಕೊಂಡಿದ್ದೀನಿ ಅಂದರೆ, ಇಫ್ ಯು ಕ್ಯಾನ್ ಸಿ, ಕ್ಯಾಪ್ಸಿಕಮು, ಬೆಲ್ ಪೆಪ್ಪರ್ಸು ಮತ್ತು ಕ್ಯಾರೆಟ್ ಇಟ್ಕೊಂಡಿದ್ದೀನಿ. ಹಚ್ಚಿಬಿಟ್ಟು ನೀವು ಇನ್ನೊಂಚೂರು ಉದ್ದುದ್ದ ಮಾಡ್ಕೋಬೋದು. ನಾನು ಚಿಕ್ಕದಾಗಿರಲಿ ಚೆನ್ನಾಗಿರುತ್ತೆ ಅಂತ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಎಗ್ ಆಲ್ರೆಡಿ ಬೇಯಿಸ್ಬಿಟ್ಟು ಕಟ್ ಮಾಡಿರೋದು ಇಟ್ಕೊಂಡಿದ್ದೀನಿ. ಇದು ಅಷ್ಟೇ, ಓನ್ಲಿ ಬಿಕಾಸ್ ಆಫ್ ಹೈ ಪ್ರೋಟೀನ್ ಇಟ್ಕೊಂಡಿದ್ದೀನಿ ಅಷ್ಟೇ. ಇದು ಆಪ್ಷನಲ್, ನಿಮಗೆ ಬೇಕಾದರೆ ಇಟ್ಕೊಳ್ಳಿ, ಇಲ್ಲ ಅಂದರೆ ಇಟ್ಸ್ ಓಕೆ. ಆ್ಯಂಡ್ ಇದೇನಿದೆ, ಇದಕ್ಕೆ ಆಲ್ರೆಡಿ ನಾನೊಂದು 6 ಎಗ್ಸ್ ಯೂಸ್ ಮಾಡಿದ್ದೀನಿ. ನಾನು ಮಾಡ್ತಾ ಇರೋದು ಆ್ಯಕ್ಚುಲಿ 4 ಜನಕ್ಕೆ. ಸೊ 4 ಎಗ್ ರೋಲ್ಗೋಸ್ಕರ ನಾನು ಇದರಲ್ಲಿ ಒಂದು 6 ಮೊಟ್ಟೆ ಹಾಕ್ಕೊಂಡಿದ್ದೀನಿ. ಒಂಚೂರು ಕೊತ್ತಂಬರಿ ಚಾಪ್ ಮಾಡಿ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಇದರೊಳಗೆ ಪೆಪ್ಪರ್ ಪೌಡರು ಮತ್ತು ಉಪ್ಪು ಹಾಕಿ ರೆಡಿ ಇಟ್ಕೊಂಡಿದ್ದೀನಿ. ಆ್ಯಂಡ್ ನನ್ನ ಪ್ರಕಾರ ಇದಕ್ಕೆಲ್ಲ ತುಂಬ ಟೇಸ್ಟ್ ಕೊಡೋದು ಆನಿಯನ್. ಸೊ ಈ ವೆಜಿಟೇಬಲ್ ಕ್ವಾಂಟಿಟಿಗಿಂತ ಇದೊಂಚೂರು ಜಾಸ್ತಿ, ಆಲ್ಮೋಸ್ಟ್ ಟ್ವೈಸ್ ಇಟ್ಕೊಂಡಿದ್ದೀನಿ. ಸೊ ಓಕೆ, ಲೆಟ್ಸ್ ಸ್ಟಾರ್ಟ್. ಸೊ ನಾನು ಸ್ವಲ್ಪ ಕಮ್ಮಿ ಉರಿಲಿ ಇಟ್ಕೊಂಡಿದ್ದೀನಿ ಹೆಂಚ್ಪಾಯಿನ. ಇದು ಚಪಾತಿದೇನಿದೆ, ಇದ್ರ ಮೇಲೆ ನಾನು ಎಗ್ ಬೀಟ್ ಮಾಡ್ಕೊಂಡಿರೋ ಪಾತ್ರೆ ಹೇಳಿದ್ನಲ್ಲ, ಅದನ್ನು ಈಕ್ವಲಾಗಿ ಹಾಕ್ಕೋತೀನಿ. ಸ್ವಲ್ಪ ನೀಟಾಗಿ ಹಾಕ್ಕೋಬೇಕು. ಈ ಟೆಕ್ಸ್ಚರ್ ಇರೋದ್ರಿಂದ ಸ್ವಲ್ಪ ಆ ಕಡೆ ಈ ಕಡೆ ಬರ್ತಿದೆ. ಬಟ್ ನಮಗೆ ಮೇನ್ ಬೇಕಾಗಿರೋ ಟೇಸ್ಟ್ ಅಲ್ವಾ, ಇಟ್ ವಿಲ್ ಬಿ ಫೈನ್. ಸೊ ಸ್ವಲ್ಪ ಬೇಯಲಿ, ಇದು ಸ್ವಲ್ಪನೇ ಸ್ವಲ್ಪತ್ತು, ಬಿಕಾಸ್ ಚಪಾತಿ ಆಲ್ರೆಡಿ ರೆಡಿ ಇರೋದ್ರಿಂದ ಸ್ವಲ್ಪ ಹೊತ್ತು ಮಾತ್ರ ಬೇಯಿಸ್ಕೊಳ್ಳೋಣ. ಯಾಕಂದರೆ ತಿರುವಾಕೋದಕ್ಕೆ ನಮಗೆ ಅದು ಎಗ್ ಗಟ್ಟಿ ಬರಬೇಕಲ್ಲ, ಇಲ್ಲಾಂದರೆ ಹಂಗೆ ಹಾಕೋಕ್ಕಾಗಲ್ಲ. ಅದರಿಂದ ಹೆಂಗಿರಲಿ. ನಾನೀಗ ಸ್ವಲ್ಪ ಆಯಿಲ್ ಸ್ಪ್ರೇ ಮಾಡ್ಕೊತೀನಿ. ಸ್ವಲ್ಪ ಹೋಗಿ ಜಾಸ್ತಿ ನಾನು ಸೊ ಇದು ಇವಾಗ ರೆಡಿಯಾಗಿದೆ. ನಾವು ಇದಕ್ಕೆ ಫೀಲಿಂಗ್ಸ್ ಮಾಡ್ಕೊಳ್ಳೋಣ ಈಗ. ಓಕೆ, ನಾನು ಹೇಳ್ದಂಗೆ ಹಸಿ ಈರುಳ್ಳಿ ಹಾಕೋಣ ಒಂಚೂರು. ಆಮೇಲೆ ಆಲ್ ದಿಸ್ ಥಿಂಗ್ಸ್, ಆ್ಯಕ್ಚುಲಿ ಇದಕ್ಕೆ ಸ್ವಲ್ಪ ಸಾಸ್ ಏನಾದರೂ ಕಲಿಸ್ಕೊಳ್ಳಿ. ಇದಕ್ಕೆ ಸ್ವಲ್ಪ ವೆಜ್ಜೀಸ್ ಹಾಕ್ಕೊಳ್ಳೋಣ. ಈರುಳ್ಳಿ, ದೆನ್ ರೆಡಿ ಇಟ್ಕೊಂಡಿದ್ನಲ್ಲ, ಇದ್ರ ಮೇಲೆ ಸ್ವಲ್ಪ ಪೆಪ್ಪರ್ ಪೌಡರ್ ಮತ್ತು ಸಾಲ್ಟ್ ಸ್ಪ್ರಿಂಕಲ್ ಮಾಡ್ಕೊಂಡಿದ್ದೆ. ಇಷ್ಟೇ. ಆ್ಯಂಡ್ ನಿಮಗೆ ಟೇಸ್ಟ್ ತುಂಬ ಮುಖ್ಯ ಅನ್ನಂಗಿದ್ರೆ ಇದಕ್ಕೆ ಸ್ವಲ್ಪ ಸಾಸ್ ಯೂಸ್ ಮಾಡೋಣ. ಸೊ ನಾನು ಇದಕ್ಕೆ 1 ಸ್ಪೂನಷ್ಟು ಕೆಚಪ್ ಹಾಕೋತೀನಿ. ಸ್ವಲ್ಪ ಹೆಲ್ತ್ ಕನ್ಸರ್ನ್ ಇರೋದ್ರಿಂದ ಆದಷ್ಟು ಈ ಥರದ್ದು ಐಟಮ್ಸ್ ಕಮ್ಮಿ ಯೂಸ್ ಮಾಡೋದು ಒಳ್ಳೆಯದು ಅಂತಷ್ಟೇ. ಸೊ ಈಗ ರೆಸಿಪಿ ರೆಡಿಯಾಗಿದೆ. ಇದನ್ನು ಜಸ್ಟ್ ರೋಲ್ ಮಾಡೋದು ಆ್ಯಂಡ್ ರೆಡಿ ಟು ಈಟ್. ಹೌ ಇಸ್ ಇಟ್? ಸಖತ್ತಾಗಿದೆಯಾ, ಸುಮಾರಾಗಿದೆಯಾ? ನಿಜನೇ ಹೇಳು. ಓಕೆ, ಹಸ್ಬೆಂಡ್ ಅಪ್ರೂವ್ಡ್. ಚೆನ್ನಾಗಿದೆ. ರೆಸ್ಟೋರೆಂಟ್ ಲೆವೆಲ್ಗೆ ಐ ಕಾಂಟ್ ಗ್ಯಾರಂಟಿ ಯು, ಬಿಕಾಸ್ ಅವ್ರು ಮೈದಾ ಯೂಸ್ ಮಾಡಿರ್ತಾರೆ ಆ್ಯಂಡ್ ತುಂಬಾ ಸಾಸ್ ಎಲ್ಲ ಯೂಸ್ ಮಾಡಿರ್ತಾರೆ. ಬಟ್ ನಾನು ಆದಷ್ಟು ಚೆನ್ನಾಗಿ ಹೆಲ್ದಿಯಾಗಿ ಮಾಡಿದ್ದೀನಿ. ಸೊ ಬೆಟರ್ ಯು ಗೋ ಟ್ರೈ ಒನ್ಸ್ ಆ್ಯಂಡ್ ಕಮೆಂಟ್ ಮಾಡಿ. Yummy, yummy, yummy. Looks yummy.
ಚೆನ್ನಾಗಿದೆ, ನೋಡೋಕ್ಕಂತೂ ಚೆನ್ನಾಗಿದೆ. ಈಗ ನಾನು ಟ್ರೈ ಮಾಡ್ತೀನಿ. ಒಂದು ನಿಮಿಷ. ಗುಡ್, ಚೆನ್ನಾಗಿದೆ, ನಮಗಂತೂ ಇಷ್ಟ ಆಗಿದೆ. ಈ ರೆಸಿಪಿ ನೀವು ಒಂದ್ಸತಿ ಟ್ರೈ ಮಾಡಿ, ಹೆಂಗಿತ್ತು ಅಂತ ಕಮೆಂಟ್ ಮಾಡಿ. ಓಕೆ.